ನಮಸ್ತೆ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರಂಬಕೆ ಗೌರಿ ಪ್ರಭಾತೆ ಕರದರ್ಶನಂ. ಇದು ಉಮಾ ಮಹೇಶ್ವರಿ ದೇವಿ ನೆಲೆಸಿರುವ ಪುಣ್ಯಕ್ಷೇತ್ರ. ಭಕ್ತರು ತಮ್ಮ ಇಷ್ಟಾರ್ಥಗಳನ್ನ ನೆನವರಿಕೆ ಮಾಡಿಕೊಂಡು ಇಲ್ಲಿನ ಗಂಧ ಪ್ರಸಾದವನ್ನ ಸ್ವೀಕರಿಸಿ ತಮ್ಮ ಸಂಕಷ್ಟಗಳನ್ನ ನಿವಾರಿಸುವಂತಹ ಒಂದು ಪುಣ್ಯ ಸ್ಥಳ. ಇಲ್ಲಿ ಇವತ್ತು ಅಷ್ಟಬಂಧ ಬ್ರಹ್ಮ ಕಲಶೋತ್ಸವ ಭಾರಿ ವಿಜೃಂಭಣೆಯಿಂದ ನಡೀತಾ ಇದೆ. ಇಲ್ಲಿ ಬರೋಬ್ಬರಿ 14 ವರ್ಷಗಳ ಬಳಿಕ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವ, ಇದರ ಜೊತೆಗೆ ಪೂಜಾ ಕೈಂಕರ್ಯಗಳು, ಇದರ ಜೊತೆಗೆ ಭದ್ರಕಾಳಿ ದೇವಿಯ ಪ್ರತಿಷ್ಠೆ ಹಾಗೂ ಫೆಬ್ರವರಿ 7 ಮತ್ತು 8ರಂದು ವಾರ್ಷಿಕ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯಲಿದೆ. ಹೌದು, ನಾವಿವತ್ತು ಕಾಪಿಕಾಡು ಉಮಾ ಮಹೇಶ್ವರಿ ಕ್ಷೇತ್ರದಲ್ಲಿ ಇದ್ದಾವೆ. ಇಲ್ಲಿ ಫೆಬ್ರವರಿ 1ರಿಂದ ಫೆಬ್ರವರಿ 6ರ ತನಕ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವ ವಿಜೃಂಭಣೆಯಿಂದ ನಡೀತಾ ಇದೆ. ಈಗಾಗಲೇ ಹೊರೆಕಾಣಿಕೆ ಸಮರ್ಪಿತವಾಗಿದೆ. ಶರವು ಮಹಾಗಣಪತಿ ದೇವಸ್ಥಾನದಿಂದ ಹೊರೆಕಾಣಿಕೆ ಹೊರಟು ಬಳಿಕ ತೊಕ್ಕುಟು ನಾಗನಕಟ್ಟೆಯಿಂದ ಸಾಗಿ ಬಳಿಕ ಕ್ಷೇತ್ರಕ್ಕೆ ಅರ್ಪಣೆಯಾಗಿದೆ. ಶ್ರೀ ಉಮಾ ಮಹೇಶ್ವರಿ ದೇವಸ್ಥಾನದ ಆಡಳಿತ ಮೊಕ್ತೇಸರರಾಗಿರುವಂತಹ ಎ.ಜೆ. ಶೇಖರ್ ಸರ್ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ಬೇಕು. ಸರ್, ನಿಮ್ಮದೊಂದು ಸತತ ಪ್ರಯತ್ನ ಅಂತ ಹೇಳ್ಬೋದು. ನಿಮ್ಮ ಒಂದು ಮುಂದಾಳತ್ವದಲ್ಲಿ ತುಂಬಾ ದಿನಗಳಿಂದ ಒಂದು ನಿದ್ದೆಯನ್ನ ಕೆಟ್ಟಿರ್ಬೋದು. ನೀವು ಇಷ್ಟು ವಿಜೃಂಭಣೆಯಿಂದ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವ ನಡೀತಾ ಇದೆ, ಎಷ್ಟು ಸಂತಸದಲ್ಲಿದ್ದೀರಿ ನೀವು? ಈಗ ಇದು ದೇವಸ್ಥಾನ ಓಪನ್ ಆಗಿ ಈಗ 15ನೇ ವರ್ಷ ಆಯಿತು. ನಮಗೆ ಒಂದು ಸಂತೃಪ್ತಿ ಇದೆ. ನಾವು ದೇವಸ್ಥಾನದಲ್ಲಿ ಕೆಲಸ ಮಾಡಲಿಕ್ಕೆ ನಮಗೆ ಯಾವುದೂ ಇದಿಲ್ಲ, ಯಾವ ಕೆಲಸ ಸಹ ಮಾಡ್ತೇವೆ. ಆದರೂ ಭಾರಿ ಒಳ್ಳೆಯ ರೀತಿಯಲ್ಲಿ ಈ ಅಷ್ಟಬಂಧ ಬ್ರಹ್ಮಕಲಶ ನಡೀತಾ ಇದೆ. 15ನೇ ವರ್ಷ. ಈಗ ಎಲ್ಲ ಜನರು ಬರ್ತಾ ಇದ್ದಾರೆ, ಹೊರಗಡೆಯಿಂದ ಸಹ ಬರ್ತಾ ಇದ್ದಾರೆ. ಎಲ್ಲಿವರೆಗೆ ಅಂತ ಹೇಳಿದರೆ ಶಿವಮೊಗ್ಗದಿಂದ ಹೊರೆಕಾಣಿಕೆ ಬಂದಿದೆ ಇಲ್ಲಿಗೆ ಒಂದು ಲೋಡು ತರಕಾರಿ. ಹಾಗಾಗಿ ನಮ್ಮ ದೇವಸ್ಥಾನದ ವಿಷಯದಲ್ಲಿ ನಾವು ಭಾರಿ ಸಂತೃಪ್ತಿಯಾಗಿದ್ದೇವೆ. ತುಂಬ ಖುಷಿಯಾಗ್ತದೆ. ಆಡಳಿತ ಮುಕ್ತೇಶ್ವರಾಗಿ ತುಂಬ ಖುಷಿಯಾಗ್ತದೆ. ಹಾಗೆ ನನ್ನ ಜೊತೆಯಲ್ಲಿ ದಿನೇಶ್ ಸತ್ತ ಅವರು, ದಿನೇಶ್ ರೈ, ಗಣೇಶ್, ರಘುರಾಮ್ ಶೆಟ್ಟಿ, ಈಶ್ವರ ಉಳ್ಳಾಳ್, ಎಲ್ಲ ಡಾಕ್ಟರ್ ಆರ್.ಕೆ. ಶೆಟ್ಟರು, ಒಂದು ತಂಡವಾಗಿ ನಾವೆಲ್ಲ ದುಡಿತಾ ಇದ್ದೇವೆ. ಹಾಗಾಗಿ ನಮಗೆ ಖುಷಿ ಆಗ್ತದೆ. ಮುಂದಿನ ಒಂದು ಯೋಜನೆ ಇಟ್ಕೊಂಡಿದ್ದೇವೆ. ಒಂದು ಜಾಗ ಪರ್ಚೇಸ್ ಮಾಡಿ ಸಭಾಭವನ ಮಾಡಬೇಕಂತೇಳಿ. ಆ ತಾಯಿ ನಮಗೆ ಆಶೀರ್ವಾದ ಮಾಡ್ಬೋದು ಹೇಳಿದರೆ ಈಗ 40 ಸೆಂಟ್ಸ್ ಜಾಗ ನಾವು ತಗೊಂಡಿದ್ದೇವೆ ದೇವಸ್ಥಾನ. ಈ ಮುಂದುಗಡೆ ಜಾಗ ಬೇರೆಯವ್ರದ್ದಿತ್ತು, ಅದನ್ನು ನಾವು ತಗೊಂಡಿದ್ದೇವೆ 40 ಸೆಂಟ್ಸ್ ಜಾಗೆಯನ್ನು. ಇನ್ನು ತಾಯಿಯ ನಮಗೆ ಕೊಡಿಸ್ತಾ ಅಂತೇಳಿ ಧೈರ್ಯ ಇದೆ ನಮಗೆ ತಾಯಿದು. ಇದು ಕಾಡಿನ ಪ್ರದೇಶವಾಗಿತ್ತ ಮೊದಲು, ಹೇಗಿತ್ತು ಅಂತ? ಕಾಡಿನ ಪ್ರದೇಶ ಅಲ್ಲ, ಇಲ್ಲಿ ಮನೆ ಇತ್ತು. ನಾರಾಯಣ್ ಪಣಿಕಾರ್ ಅಂತೇಳಿ ಅವರು ಜ್ಯೋತಿಷರಿದ್ದರು. ಅವರ ಕಾಲದಲ್ಲಿ ಎಲ್ಲ ಗತಿಸಿ ಹೋಗಿದ್ದಾರೆ. ಆಮೇಲೆ ಅಷ್ಟಮಂಗಲ ಪ್ರಶ್ನೆ ಇಡುವಾಗ ಇಲ್ಲಿ ದೇವಿ ಶಕ್ತಿ ಇದೆ ಅಂತೇಳಿ ನಮಗೆ ಕಂಡಿತು. ಹಾಗಾಗಿ ನಾವು ಅಷ್ಟಮಂಗಲ ಪ್ರಶ್ನೆ ಪ್ರಕಾರ ನಾವು ದೇವಸ್ಥಾನ ಕಟ್ಟಲಿಕ್ಕೆ ಎಲ್ಲ ಊರಿನವರು ಪರ ಊರಿನವರು ಎಲ್ಲರ ಸಪೋರ್ಟ್ನಿಂದ ನಾವು ಕಟ್ಟಿದ್ದೇವೆ ದೇವಸ್ಥಾನ. ಈಗ ದೇವಿಯ ಹಿನ್ನೆಲೆಯನ್ನು ನೋಡುವುದಾದ್ರೆ ಯಾವ ರೀತಿಯ ಅಂತ? 600 ವರ್ಷಗಳ ಇತಿಹಾಸ ಇದೆ. ಅದು ಹೇಳಿದರೆ ಇಲ್ಲಿ ಋಷಿ ಮುನಿಗಳು ಇಲ್ಲಿ ಯಾಗ ಯಜ್ಞ ಎಲ್ಲ ಮಾಡ್ತಾಯಿದ್ರಂತೆ. ಅವರೆಲ್ಲ ಹೋದ ಮೇಲೆ ಇವರು ನಾರಾಯಣ್ ಪಣಿಕಾರ್ ಅವರು ಇದ್ದರು. ಅವರು ಗತಿಸಿ ಹೋದ ಮೇಲೆ ನಾವು ಇಲ್ಲಿ ಹೈವೇಲಿ ತುಂಬ ಆಕ್ಸಿಡೆಂಟ್ ಆಗ್ತಾಯಿದ್ವು. ಮನೆಗೆ ನಾಗದೇವರು ಬರ್ತಾಯಿದ್ರು. ನಾಗದೇವರು ಹೇಳಿದರೆ ಎಲ್ಲ ಮನೆಗೆ ನನ್ನ ಮನೆಗೂ ಬಂದಿದೆ. ಅದರ ಮೇಲೆ ನಾವೆಲ್ಲ ಜಾಗೃತರಾಗಿ ಪ್ರಶ್ನೆ ಚಿಂತನೆ ಮಾಡುವಾಗ ಇಲ್ಲಿ ದೇವಿ ಶಕ್ತಿ ಇದೆ ಅಂತೇಳಿ ಆಯಿತು. ನೀವು ದೇವಸ್ಥಾನ ಕಟ್ಟಬೇಕಂತೇಳಿ ಆಯಿತು. ಹಾಗೆ ಊರಿನವರೆಲ್ಲರೂ ಸಹಕಾರ ಮಾಡಿದ್ದಾರೆ. ಹಾಗೆ ನಮ್ಮ ಟ್ರಸ್ಟಿನವರಿದ್ದಾರೆ, ಎಲ್ಲರೂ ಸಹಕಾರ ಮಾಡಿ ಇಷ್ಟು ಭವ್ಯವಾದ ಒಂದು ದೇವಸ್ಥಾನ ಕಟ್ಟಿದ್ದೇವೆ. ಈ ಕ್ಷೇತ್ರದ ವಿಶೇಷ ಅಂತ ಹೇಳಿದರೆ ಸುಮಾರು 5,000 ಮೀಟರ್ ಬಟ್ಟೆಯಲ್ಲಿ, ಅದು ಕೂಡ ಕೇಸರಿ ಬಣ್ಣದಲ್ಲಿ ಇಲ್ಲಿ ಡೆಕೋರೇಷನ್ ಮಾಡಿರುವಂಥದ್ದು. ಇದು ಇದಕ್ಕಿಂತ ಮುಂಚೆ ಯಾವ ಕ್ಷೇತ್ರದಲ್ಲೂ ಕಾಣಿಸಿಲ್ಲ ಅನ್ಸುತ್ತೆ. ಅದ್ರ ಬಗ್ಗೆ ಏನು ಹೇಳ್ತೀರಾ ಅಂತ? ನಿಜವಾಗಿಯೂ ನಮಗೂ ಕೂಡ ಈ ಬಗ್ಗೆ ಗೊತ್ತಿರಲಿಲ್ಲ. ನಮ್ಮ ಸೇವಾ ಸಮಿತಿಯ ಸದಸ್ಯರಿದ್ದಾರೆ, ಅವರೆಲ್ಲ ಇವೆಂಟ್ ಮ್ಯಾನೇಜ್ ಮಾಡೋರು. ಸಂತೋಷ್ ಕಾಪಿಕಾಡ್, ಸುದೇಶ್ ಕಾಪಿಕಾಡ್, ಅವರವ್ರದ್ದೇ ಆದಂಥ ಇವೆಂಟ್ ಇದೆ. ಅದಕ್ಕೋಸ್ಕರ ಅವರ ಕಲ್ಪನೆ ಏನಿತ್ತು ಅದಕ್ಕೆ ನಾವು ಸಹಕಾರ ಮಾಡಿದ್ದೇವೆ. ಅವರು ರಾತ್ರೋರಾತ್ರಿ ಕೆಲದ ಒಂದು ವಾರದಿಂದ ನಮ್ಮ ಬ್ರಹ್ಮಕಲಶದ ಒಂದು ವಾರದಿಂದ ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಅದಕ್ಕೆ ನಾವೆಲ್ಲ ಸಹಕಾರ ಮಾಡಿದ್ದೇವೆ. ನಿಜಕ್ಕೂ ನಮಗೂ ಭಾಳ ಆಶ್ಚರ್ಯವಾಗಿದೆ ಈ ರೀತಿಯಾದಂಥ. ಯಾಕೆಂದರೆ ಕಾಪಿಕಾಡಿಗೆ ಮುಟ್ಟುವಾಗಲೇ ಒಂದು ದೇವಸ್ಥಾನದ ಕಲ್ಪನೆ ಕೊಟ್ಟಿದ್ದಾರೆ. ನಮ್ಮ ಕಾಪಿಕಾಡ್ ಬಸ್ ಸ್ಟ್ಯಾಂಡಿಂದ ಈ ಕ್ಷೇತ್ರಕ್ಕೆ ನಿಜವಾಗಿ ಒಳ್ಳೆ ಕಲ್ಪನೆ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾವು ನಮ್ಮ ಹೆದ್ದಾರಿಗೆ ಸ್ವಲ್ಪ ದೇವಸ್ಥಾನ ಇದ್ರೂ ಕೂಡ
ಅದಕ್ಕೆ ಹೆದ್ದಾರಿಯ ಪಕ್ಕದಲ್ಲಿ ಅವರು ಒಂದಷ್ಟು ಅಲಂಕಾರಿಕವಾಗಿ ಆ ಕೇಸರಿ ಬಣ್ಣದ ಇದೆಲ್ಲ ಮಾಡಿ ಭಾಳಷ್ಟು ಮೆರುಗನ್ನು ಕೊಟ್ಟಿದ್ದಾರೆ. ಇದನ್ನು ನಿಜವಾಗಿ ಎಲ್ಲ ನಮಗೆ ಕಾಸರಗೋಡು ಆಗಲಿ ಎಲ್ಲ ಕಡೆಯಿಂದ ಆ ಬಗ್ಗೆ ನಮಗೆ ಕೂಡ ಭಾರಿ ಖುಷಿ ಆಗ್ತದೆ. ಎಲ್ಲ ಫೋನ್ ಮಾಡಿ ಹೇಳ್ತಾರೆ ಭಾರಿ ಚಂದವಾಗಿದೆ ಅಲಂಕಾರಗಳೆಲ್ಲ. ಆ ನಿಟ್ಟಿನಲ್ಲಿ ಕೂಡ ಜನಸಾಗರ ಹರಿದು ಬರ್ತಿದೆ. ಏನೋ ಇದು ಭಾಳ ಒಂದು ಕೇಸರಿಮಯವಾಗಿದೆ, ಫುಲ್ ಅಲಂಕಾರಿಕವಾಗಿದೆ, ಇದೇನು ಭಾರಿ ವಿಚಿತ್ರವಾಗಿದೆ ಅನ್ನೋ ನಿಟ್ಟಿನಲ್ಲಿ ಹಲವು ಭಕ್ತರು ಕೂಡ ಇದನ್ನು ನೋಡಲಿಕ್ಕೆ ಕೂಡ ಬರ್ತಾ ಇದ್ದಾರೆ. ನಿಜವಾಗಿ ನಮಗೆ ಅದು ಆ ಕಲ್ಪನೆ ಇರಲಿಲ್ಲ. ಅದೇ ನಮ್ಮ ಅಲಂಕಾರ ಸಮಿತಿ ಅಧ್ಯಕ್ಷರು ಸಂತೋಷ್ ಕಾಪಿಕಾಡ್, ಓಷನ್ ಫ್ಲವರ್ಸ್ ಡೆಕೋರೇಷನ್ಸ್ನ ಮಾಲಕರು, ಅದೇ ರೀತಿ ಸುದೇಶ್ ಕಾಪಿಕಾಡ್ ಅಂತಾರೆ, ಅವರು ಪೊಲೋಲಿ ಡೆಕೋರೇಷನ್ನ ಮಾಲಕರು, ಅವರ ಈ ಒಂದು ಇವೆಂಟ್ ಮ್ಯಾನೇಜ್ಮೆಂಟ್ ಸೇರಿ ನಿಜವಾಗಿ ಅವರದ್ದು ಕೊಡುಗೆ ತುಂಬ ಇದೆ ಅದರಲ್ಲಿ ಬೇಕಾದ ಕೆಲವು ಪರಿಕರಗಳನ್ನು ಅವರೇ ಧರ್ಮಾರ್ಥ ಕೊಟ್ಟಿದ್ದಾರೆ. ಕ್ಷೇತ್ರದಲ್ಲಿ ನಾವು ಕೂಡ ಅವರಿಗೆ ಸ್ವಲ್ಪ ಸಹಕಾರ ಮಾಡಿದೆ. ಭಾಳ ಅಚ್ಚುಕಟ್ಟಲ್ಲಿ ಭಾಳ ಸುಂದರವಾಗಿ ಅಲಂಕಾರವನ್ನು ಮಾಡಿ ಮತ್ತಷ್ಟು ನಮ್ಮ ಈ ಒಂದು ಬ್ರಹ್ಮಕಲಶಕ್ಕೆ ಭಾಳ ಮೆರುಗನ್ನು ಅವರು ಕೊಟ್ಟಿದ್ದಾರೆ. ಇದು ತಂಡದಿಂದ 40 ಬಾನಸಿಗರಿಂದ ಭೋಜನದ ವ್ಯವಸ್ಥೆ ಆಗ್ತಾ ಇದೆ ಅಂತ ಈ ಬಗ್ಗೆ ಹೇಳುವುದಾದ್ರೆ, ನಾವು ಕೆಲವು ಭಕ್ತರನ್ನು ಸಂಪರ್ಕಿಸಿ ಅನ್ನ ಸಂತರ್ಪಣೆಗೆ ಮಾತಾಡುವಾಗ ಅವರೆಲ್ಲ ಸಂತುಷ್ಟರಾಗಿದೆ. ಭಾರಿ ಒಳ್ಳೆಯ ಅಚ್ಚುಕಟ್ಟ ವ್ಯವಸ್ಥೆ ಮಾಡಿದ್ದೀರಿ. ಅದೇ ರೀತಿ ಭೋಜನದ ವ್ಯವಸ್ಥೆ ಕೂಡ ಭಾಳ ರುಚಿಯಾಗಿ ಇದೆ ಅಂತ ಹೇಳುವಂಥ ಆ ಒಂದು ಮಾತುಗಳು ನಮಗೆ ಇನ್ನಷ್ಟು ಈ ಒಂದು ಬ್ರಹ್ಮಕಲಶ ಸಂದರ್ಭದಲ್ಲಿ ಭಾಳಷ್ಟು ಸಂತೋಷವನ್ನು ತಂದಿದ್ದೇವೆ. ಯಾಕೆಂದರೆ ಅನ್ನ ಸಂತರ್ಪಣೆ ಒಂದು ಬಹಳ ಪ್ರಮುಖವಾದ ಅಂಗ ಬ್ರಹ್ಮಕಲಶೋತ್ಸವದಲ್ಲಿ. ಅನ್ನ ಸಂತರ್ಪಣೆಯಲ್ಲಿ ಭಾಗಿಗಳಾದ ಭಕ್ತರು ಸಂತುಷ್ಟರಾಗಿದ್ದರೆ ಅಂದರೆ ಶ್ರೀದೇವರ ಅದು ಅನುಗ್ರಹ ಅಂತ ಹೇಳ್ಬೋದು. ಅದಕ್ಕೋಸ್ಕರ ನಾವೆಲ್ಲ ಭಾಳ ಉತ್ಸುಕದಲ್ಲಿದ್ದೇವೆ. ನಮ್ಮ ಅನ್ನ ಸಂತರ್ಪಣೆ ಎಲ್ಲ ಭಕ್ತರಲ್ಲಿ ಭಾಗಿಗಳಾಗಿ ಅವರ ಅದೊಂದು ಸವಿಯನ್ನು ಉಂಡು ಅವರು ಸಂತುಷ್ಟರಾಗಿದ್ದಾರೆ. ಉಮಾ ಮಹೇಶ್ವರಿ ಕ್ಷೇತ್ರದ ಬ್ರಹ್ಮ ಕಲಶೋತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಗೋಪಿನಾಥ್ ಕಾಪಿಕಾಡ್ ಅವರು ನಮ್ಮ ಜೊತೆ ಇದ್ದಾರೆ. ಈ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಅವರು ಏನು ಹೇಳ್ತಾರೆ ಅದನ್ನ ಮಾತಾಡಿಸ್ಕೊಂಡು ಬರೋಣ. ಸರ್, ಈ ಕ್ಷೇತ್ರ ಅಭಿವೃದ್ಧಿಯ ಪಥದತ್ತ ಸಾಗಿ ಇಂದು ಅಷ್ಟಬಂಧ ಬ್ರಹ್ಮ ಕಲಶೋತ್ಸವಕ್ಕೆ ಆಗ್ತಾ ಇದೆ. ಈ ಬಗ್ಗೆ ಎಷ್ಟು ಸಂಭ್ರಮ ಇದೆ ಅಂತ? ಕಳೆದ ಒಂದು 15 ವರ್ಷಗಳ ಹಿಂದೆ ಇಲ್ಲಿಯ ಚಿತ್ರಣವೇ ಬೇರೆಯಾಗಿತ್ತು. ತಾಯಿಯ ಸಾನ್ನಿಧ್ಯ ಇಲ್ಲಿ ಕಂಡು ಬಂದ ನಂತರ ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳಾಗಿ ದೇವಸ್ಥಾನ ಸುಂದರವಾದ ಒಂದು ಭವ್ಯ ದೇವಸ್ಥಾನವಾಗಿ, ಅದರ ನಂತರ ಸಣ್ಣ ಒಂದು ಜಾಗ ನಮಗೆ ಇದ್ದಂಥ ಪರಿಸ್ಥಿತಿ, ಅದರಿಂದ ದೊಡ್ಡ ಜಾಗೆ ತಾಯಿಯ ಆಶೀರ್ವಾದದಿಂದ ಅದನ್ನು ಖರೀದಿಸುವ ಭಾಗ್ಯ ಬಂತು. ಈಗ 1 ಎಕರೆ ಹತ್ರ ಜಾಗೆ ನಮಗೆ ತಾಯಿ ಕರುಣಿಸಿದ್ದಾಳೆ. ದೇವಸ್ಥಾನಕ್ಕೆ ಬೇಕಂತ ಈ ಸಲ ದೊಡ್ಡ ಒಳಚರಂಡಿ ಹೊರಚರಂಡಿಯ ದೊಡ್ಡ ವ್ಯವಸ್ಥೆ ಆಗಿದೆ ಮತ್ತು ಒಳಗೆ ಭದ್ರತಾ ಕೊಠಡಿಯಾಗಿದೆ ಮತ್ತು ಈ ಕಲ್ಲು ಹಾಸುವ ಅಂತ ದೊಡ್ಡ ಕೆಲಸ ಆಗಿದೆ. ಎಲ್ಲ ಗುಡಿಗಳಲ್ಲೂ ಕಲ್ಲು ಹಾಸುವಂಥ ಗುಡಿಗಳಾಗಿದೆ ಮತ್ತು ನಮ್ಮ ಪ್ರಧಾನ ಅರ್ಚಕರಿಗೆ ಒಳಗೆ ಸ್ನಾನದ ಕೊಠಡಿಯಾಗಿದೆ. ಹಾಗೆ ಈ ಸಲ ಅಂದರೆ ಒಂದು ದೊಡ್ಡ ಸಂತೋಷದ ಸುದ್ದಿ ಅಂದರೆ ಈ ಪುರೋಗತಿ ಆಗುವಂಥ ಸಂದರ್ಭದಲ್ಲಿ ನಮಗೆ ಇನ್ನು ಮುಂದೆ ಏನೆಲ್ಲ ಆಗಬೇಕೆಂಬ ಚಿಂತನೆ ಸ್ವರ್ಣ ಪಂಚಮಿ ಆಗುವಾಗ ಈ ಸಾನ್ನಿಧ್ಯದಲ್ಲಿ ತಾಯಿ ಉಮಾಮಹೇಶ್ವರಿಯ ಪ್ರತಿರೂಪಿಣಿಯಾಗಿ ಭದ್ರಕಾಳಿಯ ಸಾನ್ನಿಧ್ಯ ಇದೆ ಎಂಬ ಒಂದು ಸ್ವರ್ಣ ಪ್ರಶ್ನೆಯಲ್ಲಿ ಅದು ಕಂಡು ಬಂತು. ಆ ಸ್ವರ್ಣ ಪ್ರಶ್ನೆಯಲ್ಲಿ ಕಂಡು ಬಂದ ಪ್ರಕಾರ ಈ ಅಷ್ಟಬಂಧ ಸಂದರ್ಭದಲ್ಲಿ ಅವಳ ಪ್ರತಿಷ್ಠೆ ಕೂಡ ಆಗಲಿಕ್ಕಿದೆ. ಅದರ ಪೂರ್ಣ ಕೆಲಸ ಈಗ ಆಗಿ ಪ್ರತಿಷ್ಠೆಗಾಗಿ ಅವಳು ಕಾಯ್ತಾ ಇದ್ದಾಳೆ. ಅಂತ ಒಂದು ಸಂದರ್ಭ ಈ ಅಮ್ಮ ಉಮಾಮಹೇಶ್ವರಿ, ಅಮ್ಮ ಭದ್ರಕಾಳಿ ಈ ಎರಡು ಶಕ್ತಿಗಳು ಒಂದಾಗಿ ಈ ಕ್ಷೇತ್ರದಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಬಹಳಷ್ಟು ಅವರ ಕಾರ್ಣಿಕದ ಸತ್ಯ ಕಥೆಗಳು ನಮ್ಮ ಕಣ್ಣ ಮುಂದೆ ಬರಲಿಕ್ಕಿದೆ. ಬಹಳಷ್ಟು ಸಂತೋಷ ಆಗ್ತಿದೆ. ಭಕ್ತರು ಸಮಾರೋಪ ಹಾದಿಯಲ್ಲಿ ಬರ್ತಾ ಇದ್ದಾರೆ. ಮಹಾ ಅನ್ನ ಸಂತರ್ಪಣೆ ನಡೀತಾ ಇದೆ. ಎಲ್ಲ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಮಹಾ ಅನ್ನದಾನ, ಚಹಾ, ತಿಂಡಿ, ಭಕ್ತರು ಯಾವುದೇ ಕುಂದುಕೊರತೆ ಬರದ ಹಾಗೆ ಎಲ್ಲ ವ್ಯವಸ್ಥೆಗಳನ್ನು ನಮ್ಮ ಆಡಳಿತ ಮಂಡಳಿ, ಅದರಲ್ಲಿ ನಮ್ಮ ಮುಕ್ತೇಸರಾದ ಎ.ಜಿ. ಶೇಖರರ ಮುಂದಾಳತ್ವದಲ್ಲಿ ಎಲ್ಲರೂ ಸೇರಿ ಎಲ್ಲ ಕೆಲಸ ಕಾರ್ಯಗಳು ತಾಯಿಯ ಸೇವೆ ಎಂಬಂತೆ ಎಲ್ಲರೂ ಒಟ್ಟಿಗೆ ಮಾಡ್ತಾ ಇದ್ದಾರೆ. ಅದಲ್ಲದೆ ಈಗ ಈ ಅಷ್ಟಬಂಧ ಕಲಶೋತ್ಸವದಲ್ಲಿ ಈಗ ಮಹಾನ್ನ ಸಂತರ್ಪಣೆ ಆಗಲಿ ಎಲ್ಲ ಆಗಲಿ ಇದರಲ್ಲಿ ಬ್ರಹ್ಮಕಲಶ ಸಮಿತಿ ಅಂತೇಳಿ ಮಾಡಿದ್ದೇವೆ. ಆ ಸಮಿತಿ ಎಲ್ಲ ಸಮಿತಿ ಅಲ್ಲದೆ ಊರ ಪರ ಊರ ಭಕ್ತರೆಲ್ಲರೂ ಸಂಘ ಸಂಸ್ಥೆಗಳು, ಮಹಿಳಾ ತಂಡಗಳು ಬಂದು ತಾಯಿಯ ಸೇವೆಯಲ್ಲಿ ನಿತ್ಯ ನಿರಂತರ ಸೇವೆ ಮಾಡ್ತಾ ಇದ್ದಾರೆ. ಅವರ ಈ ಸೇವೆಗೆ ತಾಯಿಯ ನಂತರ ನಾವು ಕೈ ಮುಗಿಬೇಕಿದ್ರೆ ಅವರಿಗೆ ಕೈ ಮುಗಿಬೇಕು. ಕಾರಣ ನಾವು ಈ ದೇವಸ್ಥಾನದಲ್ಲಿದ್ದವರು ದೇವಸ್ಥಾನಕ್ಕೆ ಬೇಕಾದ ಕೆಲಸ ಕಾರ್ಯ ಮಾಡ್ತಾರೆ. ಆದರೆ ಇಂಥ ಒಂದು ಸಾವಿರಾರು ಭಕ್ತಾದಿಗಳು ಬರುವಾಗ ಆ ತಂಡವನ್ನು ಅವರಿಗೆ ಬರುವಂತಹ ವ್ಯವಸ್ಥೆ, ಊಟ ಆಗಲಿ, ಚಹಾ ಆಗಲಿ ಎಲ್ಲ ವ್ಯವಸ್ಥೆಯನ್ನು ಮಾಡುವಂಥ ನಮ್ಮಿಂದ ಸಾಧ್ಯ ಇಲ್ಲ. ಅದಕ್ಕೆ ಈ ಸಮಿತಿಗಳಿದೆ, ಊರ ಪೂರ್ವ ಭಕ್ತಾದಿಗಳಿದ್ದಾರೆ. ಅವರೆಲ್ಲ ಬಂದು ಸೇವೆ ಮಾಡುವುದನ್ನು ನೋಡಿದ್ರೆ ಏನೋ ಒಂದು ಆ ತಾಯಿಯ ಮಹಿಮೆಯನ್ನು ನಮಗೆ ವರ್ಣಿಸಲು ಅಸಾಧ್ಯ.
ಅವರಿಗೆಲ್ಲ ನಾನು ಈಗ ಹೇಳುದಂದ್ರೆ ಇವತ್ತು ನೀವು ಈ ಮುಖಾಂತರ ಕೇಳ್ತಾ ಇದ್ದೀರಿ, ಇನ್ನು 2 ದಿವಸ ದೊಡ್ಡ ಕೆಲಸ ಆಗಲಿಕ್ಕಿದೆ. ಕಾರಣ ನಾಳೆ ಮತ್ತು ಶುಕ್ರವಾರ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಹಾಗೂ ತಾಯಿ ಭದ್ರಕಾಳಿಯ ಪ್ರತಿಷ್ಠೆ. ಈ ಸಂದರ್ಭದಲ್ಲಿ ಸಾವಿರಾರು, ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಭಕ್ತಾದಿಗಳು ಬರಲಿಕ್ಕಿದ್ದಾರೆ. ಆದ ಕಾರಣ ನಾನು ಎಲ್ಲ ನನ್ನ ಊರ ಪರವೂರ ಸಂಘ ಸಂಸ್ಥೆಗಳ, ತಾಯಿಯಂದಿರ, ಸಹೋದರಿಯರ ಸಂಘ ಸಂಸ್ಥೆಗಳ ಎಲ್ಲರೂ ಬಂದು ತಾಯಿಯ ಸೇವೆಯಲ್ಲಿ ಪಾತ್ರರಾಗಬೇಕು. ತಮ್ಮಿಂದಾದ ಅಳಿದ ಸೇವೆ ಮಾಡಿ ಈ ಪುಣ್ಯ ಕಾರ್ಯದಲ್ಲಿ ಭಾಗಿಯಾಗಬೇಕು. ಮುಂದಿನ ದಿನಗಳಲ್ಲಿ ಇದಕ್ಕಿಂತ ದೊಡ್ಡ ಮತ್ತೊಂದಂದ್ರೆ ಈ ಕ್ಷೇತ್ರಕ್ಕೆ ಬಂದು ತಾಯಿಯ ಹತ್ರ ಬೇಡಿದಂತಹ ಯಾವುದೇ ಒಂದು ಭಕ್ತರ ಕಷ್ಟ ಕಾರ್ಪಣ್ಯಗಳು ಪರಿಹಾರವಾಗಿದೆ ಇಲ್ಲಿ. ಅದು ಒಂದಲ್ಲ, ಸಾವಿರಾರು ನಿದರ್ಶನಗಳಿವೆ. ಈಗ ಪ್ರಚಾರದ ಸಮಯ, ಯಾಕಂದ್ರೆ ಎಲ್ಲ ದೇವಸ್ಥಾನಗಳಲ್ಲಿ ನೀವು ನೋಡ್ತಾ ಇರ್ತೀರಿ, ದೇವಸ್ಥಾನಗಳಲ್ಲಿ ಪ್ರಚಾರ, ಆದ್ರೆ ದೇವರಿಗೆ ಪ್ರಚಾರ ಅಗತ್ಯ ಇಲ್ಲ ನನ್ನ ನಂಬಿಕೆ. ಇಲ್ಲಿ ಬಂದು ಯಾರು ಏನು ಪ್ರಾರ್ಥನೆ ಮಾಡಿದಾರ ಅವರದೆಲ್ಲ ಸ್ವಂತ ನನಗೆ ಕೂಡ ಅನುಭವ, ಇಷ್ಟು ವರ್ಷದ ಅನುಭವ. ನನಗೆ ಮಾತ್ರ ಅಲ್ಲ, ನಮ್ಮ ಈ ಆಡಳಿತ ಮಂಡಳಿ ಯಾರಿದ್ದಾರೆ, ಇಲ್ಲಿಯ ಪರಿಸರವ ಯಾರಿದ್ದಾರೆ, ಮುಂಚೆ ಹಿಂದೆ ಒಂದು 15 ವರ್ಷಗಳ ಹಿಂದೆ ಈ ಪರಿಸರದಲ್ಲಿ ಎಂತೆಲ್ಲ ಕಷ್ಟ ಕಾರ್ಪಣ್ಯಗಳಿತ್ತಂದರೆ ಅದು ಎಲ್ಲರಿಗೂ ಈಗ ಎಲ್ಲರೂ ಸಂತೋಷವಾಗಿದ್ದಾರೆ, ಆರ್ಥಿಕವಾಗಿ ಸದೃಢವಾಗಿದ್ದಾರೆ. ಎಲ್ಲರೂ ತಮ್ಮ ಕಷ್ಟ ಕಾರ್ಪಣ್ಯವನ್ನು ತಾಯಿ ಪರಿಹರಿಸಿದ್ದಾಳೆ. ಅದು ಉಮಾಮಹೇಶ್ವರಿ. ಈಗ ಏನು ತಾಯಿಗೆ ಇನ್ನೊಬ್ಬ ತಾಯಿ ಬರುವಾಗ ಹೇಳಲು ನನಗೆ ಮಾತುಗಳಿಲ್ಲ. ಎಲ್ಲ ಊರ ಪರವರು ನಿತ್ಯ ಬಂದು ತಾಯಿಗೆ ಸೇವೆ ಮಾಡಿ ಎಂದು ಹೇಳಿಕೊಂಡು ಈ ಸಂದರ್ಭದಲ್ಲಿ ನೀವು ನಿಮ್ಮ ಟಿವಿಯ ಮುಖಾಂತರ ನೀವು ಇನ್ನೂ ಕೂಡ ಆ ತಾಯಿಯ ಇದರ ಬಗ್ಗೆ ಹೆಚ್ಚು ಜನರಲ್ಲಿ ಮಾಡಿ ತಾಯಿಯ ಕೃಪೆಗೆ ಪಾತ್ರವೆಂದು ಕೇಳಿಕೊಳ್ಳುವುದು. ಉಮಾ ಮಹೇಶ್ವರಿ ದೇವಸ್ಥಾನದ ಆಡಳಿತ ಮಂಡಳಿಯ ಪ್ರಧಾನ ಕಾರ್ಯದರ್ಶಿಗಳಾದ ದಿನೇಶ್ ಕೆ ಅತ್ತವರಸ ನಮ್ಮ ಜೊತೆ ಇದ್ದಾರೆ. ಅವನ್ನ ಮಾತಾಡಿಸ್ಬೇಕು. ಸರ್, ತುಂಬಾನೇ ವಿಜೃಂಭಣೆಯಿಂದ ಈ ಒಂದು ಅಷ್ಟಬಂಧ ಬ್ರಹ್ಮ ಕಲಶೋತ್ಸವ ನಡೀತಾ ಇರುವಂತದ್ದು. ಇದಕ್ಕೆ ಸಾಗರೋಪ ಆದಿಯಲ್ಲಿ ಜನರು ಸೇರ್ತಾರೆ. ಇದಕ್ಕೆ ಪಾರ್ಕಿಂಗ್ ವ್ಯವಸ್ಥೆ ಯಾವ ರೀತಿಯಾಗಿ ನಡೀತಾ ಇದೆ ಅಂತ? ಕಳೆದ 3 ತಿಂಗಳಿಂದ ಈ ಬ್ರಹ್ಮಕಲಶೋತ್ಸವದ ಪರವಾಗಿ ಅನೇಕ ಸಂಘ ಸಂಸ್ಥೆಗಳನ್ನು ಕರೆದು ಒಂದೊಂದು ವ್ಯವಸ್ಥೆಯನ್ನು ಒಬ್ಬೊಬ್ಬರಿಗೆ ಬಿಟ್ಟುಕೊಟ್ಟಿದ್ದೇವೆ. ಒಂದು ಸ್ವಾಗತ ಸಮಿತಿ, ಮತ್ತು ಪಾರ್ಕಿಂಗ್ ಇದು ನಿರ್ವಹಣೆ, ಉಗ್ರಾಣ ಸಮಿತಿ, ಮತ್ತು ಪಾಕಶಾಲೆ, ಮತ್ತು ಬಂದ ಅತಿಥಿಗಳನ್ನು ಸತ್ಕರಿಸುವಂಥ ಅದಕ್ಕೆ ಒಂದು ಬೇರೆ ಒಂದು ಟೀಮ್, ಹೀಗೆ ಎಲ್ಲ ಮಾಡಿದ್ವಿ. ಈ ನಮ್ಮ ಈ ಕಾಪಿಕಾಡು, ನಮ್ಮ ಈ ಉಮಾಮಹೇಶ್ವರಿ ದೇವಸ್ಥಾನ ಭಾರಿ ಇಕ್ಕಟ್ಟಿನ ಸ್ಥಳದಲ್ಲಿದೆ. ಪಾರ್ಕಿಂಗ್ ಒಂದು ವೆಹಿಕಲ್ ಹೋಗುವಷ್ಟು ಮಾತ್ರ ಸ್ಥಳ ಇರೋದು. ಅಂಥ ಪರಿಸ್ಥಿತಿಯಲ್ಲಿ ನಾವೆಂತ ಮಾಡಿದ್ವಿ ಅಂದರೆ ಒನ್ ವೇ ಮಾಡಿದ್ದೇವೆ, ರೋಡನ್ನು ಫುಲ್ ಒನ್ ವೇ ಮಾಡಿದ್ದೇವೆ. ಈಚೆ ಒಳಗೆ ಈಗ ಇನ್ನು 2-3 ದಿವಸ ಒಳಗೆ ಈ ಕಾಪಿಕಾಟ್ ಎಂಟ್ರಿ ಇಲ್ಲ, ಅಂದರೆ ಒಳಗೆ ಬಿಡಲಿಕ್ಕೆ, ನಮ್ಮ ದೇವಸ್ಥಾನಕ್ಕೆ ಬರಲಿಕ್ಕೆ ಹೊರಗಿಂದ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ವಿ. VIP ಒಂದು ಬೇರೆ ಸ್ಥಳ ಗುರುತಿಸಿದ್ದೇವೆ. ಇನ್ನೊಂದು ಕೆಲವು ಪ್ರಾಯದವರು ಮತ್ತು ಕೆಲವು ಹಿರಿಯರೆಲ್ಲ ಬಂದರೆ ಅವರಿಗೆ ಸಾಧಾರಣ ಸ್ವಲ್ಪ ಮುಂದೆ ಒಂದು 200-100 ಮೀಟರ್ ಮುಂದಕ್ಕೆ ಒಂದು ಸ್ಥಳವನ್ನು ನಾವು ವ್ಯವಸ್ಥೆ ಮಾಡಿದ್ದೇವೆ. ಅವರನ್ನು ಅಲ್ಲಿ ಬಿಟ್ಟು ಮತ್ತೆ ಪುನಃ ಅವ್ರು ನಡ್ಕೊಂಡು ಬರಬೇಕಾಗ್ತದೆ. ಹೀಗೆ ಪ್ರತ್ಯೇಕ ಒಂದು ತಂಡವನ್ನು ರಚಿಸಿ ಅವರ ಕೈಗೆ ವಾಕಿ ಟಾಕಿಯನ್ನೆಲ್ಲ ಕೊಟ್ಟು ಬ್ಲಾಕ್ ಆಗದಾಗೆ ರೋಡೆಲ್ಲ ಇದು ಮಾಡಿ ಅದಕ್ಕೆ ವ್ಯವಸ್ಥೆ ಮಾಡಿದ್ದೇವೆ ನಾವು. ಈಗ ತೀರ್ಥಕ್ಕಿರ್ಬೋದು, ಪ್ರಸಾದ ವಿತರಣೆಗೆ ಕೌಂಟರ್ ಯಾವ ರೀತಿಯಾಗಿದೆ? ಅದೇ ತೀರ್ಥಕ್ಕಿಂತ ಮಾಡಿದೆ ಅಂದರೆ ಮುಂಚೆ ನಾವು ಬಾಕಿ ಸಮಯದಲ್ಲೆಲ್ಲ ದೇವಸ್ಥಾನದ ಒಳಗೆ ಕೊಡ್ತಿದ್ದೆವು. ಈಗ ಎಂತ ಮಾಡಿದೆ ಅಂದರೆ ಹೊರಗಿನಲ್ಲಿ ವ್ಯವಸ್ಥೆ ಮಾಡಿದ್ದೇವೆ. ಅದಕ್ಕೆ ಪ್ರತ್ಯೇಕವಾಗಿ ಅರ್ಚಕರನ್ನು ನೇಮಿಸಿದ್ದೇವೆ. ಅಲ್ಲಿ ಒಳಗೆ ಅವರು ಯಾರು ಭಕ್ತರು ಬರ್ತಾರೆ ಅವರೆಲ್ಲ ಒಳಗೆ ಹೋಗಿ ದೇವರಿಗೆ ನಮಸ್ಕರಿಸಿ ಒಳಗೆ ಬಂದು ಪ್ರಸಾದವನ್ನು ಸ್ವೀಕರಿಸಬೇಕದು. ಇದು 2-3 ದಿವಸ ಕಂಟಿನ್ಯೂ ನಡೀತಾ ಉಂಟು. ಆಮೇಲೆ ಒಳಗಿಂದ ಬಿಡ್ತಾ ಇದ್ದೇವೆ. ಮತ್ತು ಕೌಂಟರ್ ಎಂತ ಮಾಡಿದ್ದೇವೆ ಅಂದರೆ ಜನರು ನಮಗೆ ತನು ಮನ ದನ ಸಹ ಆಗಬೇಕಲ್ಲ, ಹಣ ಸಹ ಬೇಕಾಗ್ತದೆ ಇಷ್ಟು ದೊಡ್ಡ ವ್ಯವಸ್ಥೆ ಮಾಡುವಾಗ. ಅದಕ್ಕೆ ಬೇಕಾಗಿ ನಾವೆಂತ ಮಾಡಿದ್ದೇವೆ, ಕೌಂಟರ್ನು ದೇವಸ್ಥಾನದ ಎಡಭಾಗದಲ್ಲಿ ಕೌಂಟರನ್ನು ವ್ಯವಸ್ಥೆ ಮಾಡಿದ್ದೇವೆ. ಬಂದ ಭಕ್ತಾದಿಗಳೆಲ್ಲ ತಮ್ಮ ಏನೇನು ಸೇವೆ ಉಂಟು ಅದನ್ನೆಲ್ಲ ಹೊರಗೆ ಮಾಡಿ ದೇವರ ದರ್ಶನಕ್ಕೆ ಹೋಗಿ ಪ್ರಸಾದವನ್ನು ಪುನಃ ಹೊರಗೆ ಸ್ವೀಕರಿಸುವಂಥ ವ್ಯವಸ್ಥೆ ಮಾಡಿದ್ದೇವೆ. ಇನ್ನೊಂದು ವಿಚಾರ ಸರ್, ಬಗೆ ಭೋಜನದ ವ್ಯವಸ್ಥೆ ಮಾಡಲಾಗಿದೆ ಅಂತ, ಅಂದರೆ ಇವತ್ತು ಮಾಡಿದ ತಿಂಡಿ ನಾಳೆ ಇರಲ್ಲ ಅಂತ, ಈ ಬಗ್ಗೆ ಹೇಳಿ. ಅದಕ್ಕೆ ನಾವೆಂತ ಮಾಡಿದ್ದೇವೆ ಅಂದರೆ ಅದಕ್ಕೊಂದು ಪಾಕಶಾಲೆ ಸ್ವಲ್ಪ ತಿಳಿದವರು, ಕ್ಯಾಟ್ರಿಂಗ್ನಲ್ಲೆಲ್ಲ ಅನುಭವ ಇದ್ದವರನ್ನು ಒಂದು 10-15 ಜನವನ್ನು ವ್ಯವಸ್ಥೆ ಮಾಡಿದ್ದೇವೆ. ಅವರು ಎಂತ ಮಾಡ್ತಾರೆ ಅಂದರೆ ರಾತ್ರಿ ಕೂತ್ಕೊಂಡು ಮರುದಿವಸ ಬೆಳಿಗ್ಗೆಗೆ ಅಂತ ತಿಂಡಿಗೆ ಅಂತ, ಮಧ್ಯಾಹ್ನ ಊಟಕ್ಕೆ ಏನು ವ್ಯವಸ್ಥೆ, ಏನು ಪಲ್ಯ, ಏನು ಸಾರು, ಯಾವ ರೀತಿಯ ಪಾಯಸ, ಅದೇ ಯಾವ ರೀತಿಯ ಸ್ವೀಟ್, ಒಂದೊಂದು ದಿವಸ ಒಂದೊಂದು ಸ್ವೀಟ್ ಮಾಡಿದ್ದೇವೆ. ಭಕ್ತರ ಸಂಕಷ್ಟಗಳನ್ನು ನಿವಾರಿಸಲು ಈ ಕಾಪಿಕಾಡ್ ಪ್ರದೇಶದಲ್ಲಿ ಉಮಾ ಮಹೇಶ್ವರಿ ದೇವಿ ನೆಲೆಸಿದ್ದು, ನೀವು ಒಮ್ಮೆ ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದಾನೆ. ನಮಸ್ಕಾರ.